ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ಸರ್ವಜ್ಞಾನ ಫಾರ್ ಯು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋ ಮಾಹಿತಿ ಏನು ಅಂತಂದ್ರೆ, ನೀಟ್ ರಿಜಿಸ್ಟ್ರೇಷನ್ 2025ರಲ್ಲಿ ಮಾಡ್ತಾ ಇರುವಂತಹ ಒಂದು ನೀಟ್ ರಿಜಿಸ್ಟ್ರೇಷನ್ಗೆ ಅಪಾರ್ ಐಡಿ ಇದು ಮ್ಯಾಂಡೇಟರಿ ಇದೆಯಾ ಇಲ್ವಾ? ಸೊ ಇಲ್ಲಿ ಬಹಳ ಜನರು ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಬಹಳ ಜನರು ಕೂಡ ಕಮೆಂಟ್ ಮಾಡ್ತಾ ಇದ್ರು, ನೀಟ್ ರಿಜಿಸ್ಟ್ರೇಷನ್ಗೆ ಅಪಾರ್ ಐಡಿ ಹೇಗೆ ಕ್ರಿಯೇಟ್ ಮಾಡೋದು, ಅದನ್ನ ಕ್ರಿಯೇಟ್ ಮಾಡೋದ್ರ ಬಗ್ಗೆ ಮಾಹಿತಿ ಕೊಡಿ. ಅದರ ಜೊತೆಗೆ ನೀಟ್ ರಿಜಿಸ್ಟ್ರೇಷನ್ಗೆ ಅಪಾರ್ ಐಡಿ ಮ್ಯಾಂಡೇಟರಿ ಇದೆಯೋ ಇಲ್ವೋ, ಇದ್ರೆ ಏನ್ ಮಾಡ್ಬೇಕು, ಇಲ್ದಿದ್ರೆ ಏನಾಗುತ್ತೆ ಅಂತ ಹೇಳಿ ಅನ್ನೋದ್ರ ಬಗ್ಗೆ ಇಲ್ಲಿ ಬಹಳ ಜನರು ನನಗೆ ಕಮೆಂಟ್ ಮಾಡ್ತಾ ಇದ್ರು. ಅದಕ್ಕಾಗಿ ಈ ಒಂದು ಪರ್ಟಿಕ್ಯುಲರ್ಲಿ ವಿಡಿಯೋನ ಮಾಡ್ತಾ ಇದ್ದೇನೆ ನಾನು. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಯಾಕೆಂತಂದ್ರೆ ಒಂದು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯಿಂದ ಒಂದು ನೋಟಿಸ್ ಪಬ್ಲಿಷ್ ಆಗಿದೆ. ಆ ಒಂದು ನೋಟಿಸ್ ಅನ್ನ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ನೀವಿನ್ನು ಚಾನಲ್ಗೆ ಹೊಸಬರಾಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಂತಹ ಮಾಹಿತಿಗಳ ವಿಡಿಯೋಗಳು ನಿರಂತರವಾಗಿ ನಿಮ್ಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಸಬ್ಸ್ಕ್ರೈಬ್ ಬಟನ್ ನಿಮಗೆ ಅದು ಫ್ರೀ ಆಗಿರುತ್ತೆ ವೀಕ್ಷಕರೇ, ಸಬ್ಸ್ಕ್ರೈಬ್ ಮಾಡೋದು. ಆದ್ರೆ ಆ ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಒಂದು ಮೋಟಿವೇಶನ್ ಬರುತ್ತೆ. ಸೊ ನಾವು ಕೂಡ ಹೊಸ ಹೊಸ ವಿಡಿಯೋನ, ಹೊಸ ಮಾಹಿತಿನ, ತಿಳಿದೇ ಇರೋ ಮಾಹಿತಿ ಆಗಿರ್ಬೋದು, ತಿಳಿದಿರೋ ಮಾಹಿತಿ ಆಗಿರ್ಬೋದು, ಅದನ್ನ ನಾವು ನಿಮ್ಗೆ ಪ್ರೊಡ್ಯೂಸ್ ಮಾಡ್ತೀವಿ. ಸೊ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ. ಈ ಒಂದು ನೀಟ್ ರಿಜಿಸ್ಟ್ರೇಷನ್ಗೆ ಅಪಾರ್ ಐಡಿ ಮ್ಯಾಂಡೇಟರಿ ಇದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ಇಲ್ಲಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯಿಂದ ಒಂದು ಪ್ರಕಟಣೆ ಆಗಿದೆ. ನ್ಯೂಸ್ ಒಂದು ಮಾಹಿತಿ ಪ್ರಕಟಣೆ ಆಗಿದೆ. ಆ ಒಂದು ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಸೊ ಇಲ್ಲಿ ನೋಡಿ, ಆ ಒಂದು PDF ಇಲ್ಲಿದೆ. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯಿಂದ ಒಂದು ಪಬ್ಲಿಕ್ ನೋಟಿಸ್ ಇದು. ಸೊ ಇಲ್ಲಿ ನೋಡಿ, 24ನೇ ತಾರೀಕಿಗೆ ಈ ಒಂದು ನೋಟಿಸ್ ಪಬ್ಲಿಷ್ ಆಗಿದೆ, ಜನವರಿ 2025. ಸೊ ಈ ಒಂದು ನೋಟಿಸ್ ಉದ್ದೇಶ ಏನು ಅಂತ ಅನ್ನೋದಾಯ್ತಂದ್ರೆ, ಇಲ್ಲಿ ನೋಡಿ ಸಬ್ಜೆಕ್ಟ್ ಕೊಟ್ಟಿದ್ದಾರೆ, ಕಂಡಕ್ಟ್ ಆಫ್ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರನ್ಸ್ ಟೆಸ್ಟ್ ನೀಟ್ UG 2025 ರಿಜಿಸ್ಟ್ರೇಷನ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, ಪ್ಲೀಸ್ ರೆಫರ್ ಟು ಪಬ್ಲಿಕ್ ನೋಟಿಸ್ ಡೇಟೆಡ್ 14th January 2025 wherein candidates were encouraged to update their Aadhaar credential and integrate their APAR ID. APAR ID previously called the Academic Bank of Credits or ABC ID. ಸೊ ವೀಕ್ಷಕರೇ, ಈ ಒಂದು ಅಪಾರ್ ಐಡಿಯಲ್ಲಿ ಏನೆಲ್ಲ ನಿಮ್ಮ ಒಂದು ಎಜುಕೇಶನ್ ಎಲ್ಲ ಡೀಟೇಲ್ಗಳು ಈ ಒಂದು ಅಪಾರ್ ಐಡಿಯಲ್ಲಿ ಅಡಗಿರುತ್ತೆ. ಸೊ ಹಾಗಾಗಿ ಈ ಒಂದು ಅಪಾರ್ ಐಡಿಯನ್ನ ನೀವು ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು. ಸೊ ಇಲ್ಲಿ ನಿಮ್ಗೆ ಕೊಟ್ಟಿರೋದನ್ನ ನಾನು ಓದ್ತಾ ಇಲ್ಲ, ಸೊ ಅದರ ಒಂದು ಅರ್ಥನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇನೆ. ಸೊ ಇಲ್ಲಿ ಇವಾಗ ನಾವು ಈ ಒಂದು ಅಪಾರ್ ಐಡಿ ಮ್ಯಾಂಡೇಟರಿ ಹೌದಾ ಅಲ್ವಾ ಅನ್ನೋದ್ರ ಬಗ್ಗೆ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡೋಣ. ಇಲ್ಲಿ ಅವರು ನಿಮ್ಗೆ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ, ಏನಂತ ಹೇಳಿ, ಇಟ್ ಈಸ್ ಕ್ಲಾರಿಫೈಡ್ ದಟ್ ಅಪಾರ್ ಐಡಿ ಇಸ್ ನಾಟ್ ಮ್ಯಾಂಡೇಟರಿ ಫಾರ್ ನೀಟ್ UG 2025 ರಿಜಿಸ್ಟ್ರೇಷನ್. ಸೊ ವೀಕ್ಷಕರೇ, ಇಲ್ಲಿ ನಿಮ್ಗೆ ಕ್ಲಾರಿಫಿಕೇಶನ್ ಸಿಕ್ಕಿದೆ. ಇವಾಗ ಅಪಾರ್ ಐಡಿ ಇದು ಕಂಪಲ್ಸರಿಯಾಗಿ ಬೇಕು ಅಂತಾನೆ ಇಲ್ಲ ಒಂದು ನೀಟ್ UG ರಿಜಿಸ್ಟ್ರೇಷನ್ಗೆ. ಸೊ ಒಂದು 2025 ಅಲ್ಲಿ ನಡೆಯುವಂತ ಒಂದು ನೀಟ್ UG ರಿಜಿಸ್ಟ್ರೇಷನ್ಗೆ ಅಪಾರ್ ಐಡಿ ಮ್ಯಾಂಡೇಟರಿ ಇಲ್ಲ. ಸೊ ನಿಮ್ಗೇನಾದ್ರೂ ಈ ಒಂದು ಅಪಾರ್ ಐಡಿಯನ್ನ ಯಾವ ತರ ಕ್ರಿಯೇಟ್ ಮಾಡೋದು ಅಂತ ಹೇಳಿ ಅನ್ನೋದು ತಿಳ್ಕೊಬೇಕು ಅಂತಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಒಂದು ಲಿಂಕ್ ಕೊಟ್ಟಿದ್ದಾರೆ. To assist candidates, a step-by-step user guide for creating APAR ID along with a video tutorial is attached for their convenience. Candidates are encouraged to refer to these resources. ಇಲ್ಲಿ ಕೊಟ್ಟಿರುವಂತ ಒಂದು ಲಿಂಕ್ ಅನ್ನ ನೀವು ಓಪನ್ ಮಾಡ್ಕೊಂಡ್ರೆ ಅಪಾರ್ ಐಡಿ ಕ್ರಿಯೇಟ್ ಮಾಡೋದು ಹೇಗಂತೇಳಿ ವಿತ್ ವಿಡಿಯೋದ ಮುಖಾಂತರ ನಿಮ್ಗೆ ಟ್ಯುಟೋರಿಯಲ್ ಸಿಗುತ್ತೆ, ಸರಿನಾ? ಇಲ್ಲಿ ನಿಮ್ಗೆ ಇನ್ನೂ ಒಂದು ಕೊಟ್ಟಿದ್ದಾರೆ ನೋಡಿ, ನಿಮ್ಗೆ ಇಲ್ಲಿ ಕಾಲ್ ಮಾಡಬಹುದು ಅಥವಾ ನೀಟ್ ರಿಜಿಸ್ಟ್ರೇಷನ್ ಬಗ್ಗೆ ಇಲ್ಲಿ ಸಂಪೂರ್ಣವಾದಂತಹ ಮಾಹಿತಿ ಇಲ್ಲಿ ಕೂಡ ಸಿಗುತ್ತೆ ನಿಮ್ಗೆ. ಸೊ ವೀಕ್ಷಕರೇ, ಈ ಮಾಹಿತಿ ತಮ್ಗೆ ಉಪಯೋಗ ಆಗಿದೆ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಬಹಳ ಜನರು ಕನ್ಫ್ಯೂಷನ್ ನಲ್ಲಿದ್ರು, ಅಪಾರ್ ಐಡಿ ನೀಟ್ ರಿಜಿಸ್ಟ್ರೇಷನ್ಗೆ ಕಂಪಲ್ಸರಿ ಆಗಿ ಬೇಕೇ ಬೇಕು. ಸೋಷಿಯಲ್ ಮೀಡಿಯಾಗಳಲ್ಲಿ ಬಹಳ ಇನ್ಫಾರ್ಮೇಶನ್ ಸಿಗ್ತಾ ಇದ್ವು, ಆದ್ರೆ ಅಲ್ಲಿ ಯಾವುದೇ ತರ ವಿಡಿಯೋದಲ್ಲಿ ಅಪಾರ್ ಐಡಿ ಇಸ್ ಮ್ಯಾಂಡೇಟರಿ, ಅಪಾರ್ ಐಡಿ ಕಂಪಲ್ಸರಿಯಾಗಿ ಬೇಕೇ ಬೇಕು ಅನ್ನೋ ತರ ನಿಮ್ಗೆ ಮಾಹಿತಿ ಸಿಗ್ತಾ ಇದ್ವು. ಆದ್ರೆ ಈ ಒಂದು ನೋಟಿಸ್ ಪಬ್ಲಿಷ್ ಆಗಿದೆ. ಈ ಒಂದು ನೋಟಿಸ್ ಅನ್ನ ನೀವು ನೋಡ್ಕೊಂಡ್ಬಿಟ್ಟು ನಿಮ್ಮ ಒಂದು
ಅಪಾರ್ ಐಡಿಯನ್ನ ಕ್ರಿಯೇಟ್ ಮಾಡ್ಕೋಬಹುದು. ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಐಡಿ ಇಲ್ಲಿ ಒಂದು ಲಿಂಕ್ ಕೂಡ ಇದೆ. ಅದನ್ನ ನೋಡ್ಬಿಟ್ಟು ನೀವು ಅಪಾರ್ ಐಡಿಯನ್ನ ಕ್ರಿಯೇಟ್ ಮಾಡ್ಕೋಬಹುದು. ಸೊ ಇಲ್ಲಿ ನೋಡಿ, ಇದು ಡೈರೆಕ್ಟರ್ ಎಕ್ಸಾಮ್ ಅಂದ್ರೆ ಡೈರೆಕ್ಟರ್ ಯಾರು ಇರ್ತಾರಲ್ವಾ ಅವರ ಒಂದು ಸಿಗ್ನೇಚರ್ ಕೂಡ ಆಗಿದೆ ಇದ್ರ ಮೇಲೆ. ಸೊ ಇಲ್ಲಿ ನೋಡಿ, ಇದು ಒಂದು ಟೋಟಲ್ ಪಬ್ಲಿಷ್ ಆಗಿರುವಂತಹ ಒಂದು ನೋಟಿಸ್ ಇದು. ಸೊ ವೀಕ್ಷಕರೇ, ಈ ಮಾಹಿತಿ ತಮಗೆ ಉಪಯೋಗ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಂತಹ ಮಾಹಿತಿಗಳ ವಿಡಿಯೋಗಳು ನಿರಂತರವಾಗಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ.